ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ಹೊಸದಾದಂತಹ ವಿಶೇಷವಾದಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದೇನಂತಂದರೆ, ಒಂದು ಸಮಗ್ರವಾದಂತಹ ಸೆಕ್ಷನ್ಸ್ಗಳೇನಿದೆ ಅವುಗಳನ್ನು ಆದಷ್ಟು ಸಿಂಪ್ಲಿಫೈ ಮಾಡಿ ಅದರದ್ದು ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಯಾವುದು ಹೇಳುವಂಥ ರಿವಿಷನನ್ನು ಆದಷ್ಟು ಕಮ್ಮಿ ಸಮಯದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಈ ಹೊಸದಾದಂಥ ಒಂದು ಸೀರೀಸನ್ನು ಪ್ರಾರಂಭ ಮಾಡಿದ್ದೇವೆ. ಸೊ ಒಂದು 10 to 15 ಮಿನಿಟ್ಸಲ್ಲಿ ಬೇಗ ಮುಗಿಯುವ ಹಾಗೆ, ನಿಮಗೂ ಕೂಡ ತುಂಬ ಟೈಮ್ ಕನ್ಸ್ಯೂಮ್ ಆಗಬಾರ್ದು, ಬಟ್ ನಿಮಗೆ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಯಾವುದು ಅಂತ ಗೊತ್ತಿರಬೇಕು ಹಾಗೂ ಅದು ನೆನಪಲ್ಲೂ ಕೂಡ ಇರಬೇಕು ಹೇಳುವಂಥ ಒಂದು ಹೊಸದಾದ ಪ್ರಯತ್ನವನ್ನು ನಾವು ಈ ಒಂದು ಸೀರೀಸ್ ಮುಖಾಂತರ ಮಾಡ್ತಾ ಇದ್ದೇವೆ. ಸೊ ಇವತ್ತು ನಾವು ಫಸ್ಟ್ ತೊಗೊಂಡಿರುವಂಥದ್ದು ಸಿ ಪಿ ಸಿ ರಿವಿಷನ್. ಆ ಸಿ ಪಿ ಸಿ ರಿವಿಷನಲ್ಲಿ ಯಾವುದು ಈ ಸೆಕ್ಷನ್ಸ್ ಇದೆಯಲ್ಲ, ಸೆಕ್ಷನ್ಸ್ಗಳ ಪಾರ್ಟು ಸೆಕ್ಷನ್ 100ರಿಂದ 58 ತನಕ ಎಲ್ಲ ಸೆಕ್ಷನ್ಸ್ಗಳಲ್ಲ, ಬಟ್ ಆ ಎಕ್ಸಿಕ್ಯೂಷನ್, ಅಪೀಲ್, ರೆಫರೆನ್ಸ್, ರಿವ್ಯೂ, ರಿವಿಷನ್ ಈ ಪ್ರಾವಿಷನ್ಗಳನ್ನು ಹೊರತುಪಡಿಸಿ ಉಳಿದಂತಹ ಜನರಲ್ ಸೆಕ್ಷನ್ಗಳಿವೆಲ್ಲ ಅವುಗಳ ಬಗ್ಗೆ ಒಂದು ಚಿಕ್ಕದಾದಂತಹ ಪಕ್ಷಿ ನೋಟ ಹಾಗೂ ಇಂಪಾರ್ಟೆಂಟ್ ಸೆಕ್ಷನ್ಗಳು ಯಾವುದು ಅಂತ ಹೇಳುವಂಥದ್ದು. ಸೊ ಇದು ತುಂಬ ಚಿಕ್ಕದಾಗಿ ನಾನು ಮಾಡಿದ್ದೇನೆ, ಅದನ್ನು ಝೂಮ್ ಮಾಡಿ ತೋರಿಸ್ತೇನೆ. ಬಟ್ ನೋಡಿ, ಯಾವಾಗಲೂ ನಾವು ಹೇಗೆ ಓದಬೇಕು ಹೇಳುವಂಥದ್ದು, ಯಾವ ರೀತಿ ಫ್ಲೋ ಚಾರ್ಟ್ಸ್, ಮೈಂಡ್ ಮ್ಯಾಪ್ಸ್ ಮಾಡ್ಕೊಳ್ಬೇಕು ಹೇಳುವಂಥದ್ದು, ಎಂಟೈರ್ ಸೆಕ್ಷನ್ಸ್ಗಳ ಒಂದು ಲಿಸ್ಟ್ ನಮ್ಮ ಹತ್ರ ಇದೆ. ಸೊ ಹೀಗೆ ನಾವು ನೋಡಿದರೆ ಒಂದು ಸಲ ಆವಾಗ ಸುಲಭವಾಗಿ ನಮಗೆ ಅದರದ್ದು ಮನವರಿಕೆ ಆಗುತ್ತೆ, ಆಯಿತಾ. ಸೊ ಉದಾಹರಣೆಗೆ, ಇಫ್ ಐ ಝೂಮ್ ಇಟ್ ಆ್ಯಂಡ್ ಶೋ ಇಟ್ ಟು ಯು. ಸೊ ನಾನು ಸ್ವಲ್ಪ ಝೂಮ್ ಮಾಡಿದೆ ಅಲ್ವಾ. ಸೊ ನೋಡಿ ಏನಾಗುತ್ತೆ, ಇದೆಲ್ಲ ಕೂಡ ಸೆಕ್ಷನ್ ಎಷ್ಟರಿಂದ ಸೆಕ್ಷನ್ 1ರಿಂದ, ಆಯಿತಾ. ಸೆಕ್ಷನ್ 1ರಿಂದ ಹೋಗಿ ಇಟ್ ಎಂಡ್ಸ್ ಇನ್ ಸೆಕ್ಷನ್ 158, ಎಕ್ಸೆಪ್ಟ್ ಕೆಲವೊಂದು ಸೆಕ್ಷನ್ಗಳನ್ನು ಹೊರತುಪಡಿಸಿ. ಎಕ್ಸಿಕ್ಯೂಷನ್ ಎಲ್ಲ ಇಟ್ಸ್ ಅ ವೆರಿ ಲೆಂದಿ ಟಾಪಿಕ್, ಅದಕ್ಕೋಸ್ಕರ ನಾನು ಅದನ್ನು ಎಕ್ಸ್ಕ್ಲೂಡ್ ಮಾಡಿದ್ದೇನೆ. ಅದನ್ನು ಸಪ್ರೇಟ್ ಇದರಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಕ್ವಿಕ್ಕಾಗಿ ನೋಡೋಣ. ಹಾಗೆ ಈ ರೀತಿಯ ನಿಮಗೆ ಚಾರ್ಟ್ಸ್ಗಳ ಫಾರ್ಮೇಟಲ್ಲಿ ಟೀಚಿಂಗ್ ಬೇಕಂತಾದರೆ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ 3 months ಕೋರ್ಸ್ ಅಂತ ಹೇಳುವಂಥ ಒಂದು ಹೊಸದಾದ ಕೋರ್ಸ್ ಪ್ರಾರಂಭ ಆಗಿದೆ. ಹಾಗೆ ಒಂದು 15-20 ದಿನ ಆಗಿದೆ, ಬಟ್ ಸ್ಟಿಲ್ ಯು ಕ್ಯಾನ್ ಜಾಯಿನ್. ಯಾಕೆಂದರೆ ಅದು ರೆಕಾರ್ಡೆಡ್ ಕ್ಲಾಸಸ್ ಇರುವಂಥದ್ದು, ಲೈವ್ ಕ್ಲಾಸಸ್ ಕೂಡ ಇರುತ್ತೆ ವಾರದಲ್ಲಿ 1 ದಿನ. ಹಾಗೂ ಎಕ್ಸಾಮ್ ಡೇಟ್ ಅನೌನ್ಸ್ ಆದ ನಂತರ ವಿ ವಿಲ್ ಇನ್ನೂ ಜಾಸ್ತಿ ಲೈವ್ ಕ್ಲಾಸ್ಗಳನ್ನು ಮಾಡ್ತಿದ್ದೇವೆ. ಬಟ್ ಈ ರೀತಿ ಮೆಥಡಲ್ಲಿ ಕಲಿಬೇಕಂತ ಇದ್ದರೆ ನೀವು ಖಂಡಿತವಾಗಿಯೂ ಜಾಯಿನ್ ಆಗ್ಬೋದು. ಅದ್ರ ಬಗ್ಗೆ ಡೀಟೇಲ್ ಲಾಸ್ಟಿಗೆ ತಿಳಿಸ್ಕೊಡ್ತೇನೆ. ಸೊ ಈಗ ನೋಡೋಣ. ಸೊ ನೋಡಿ, ಸೆಕ್ಷನ್ಸ್ 158 ಸೆಕ್ಷನ್ಸ್ಗಳಿವೆ. 158 ಸೆಕ್ಷನ್ಗಳಿದ್ದಾಗ, ಸೊ ಲೆಟ್ ಮಿ ಝೂಮ್ ಇಟ್, ಇನ್ನು ಸ್ವಲ್ಪ ಜಾಸ್ತಿ ಝೂಮ್ ಮಾಡಿ ತೋರಿಸ್ತೇನೆ. ಹಾಂ, ಎಸ್. ಸೊ ದಿಸ್ ಈಸ್ ಪರ್ಫೆಕ್ಟ್. ಸೊ ಈಗ ನೋಡಿ, ಐ ಹೋಪ್ ನೀವು ನಿಮ್ಮ ಬೇರಾಕ್ಟನ್ನು ಕೂಡ ಇಟ್ಕೊಳ್ಳಿ. ಸೊ ಯಾವಾಗಲೂ ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಅಂತ ಹೇಳಿ ನಾವು ನೋಡುವಂಥದ್ದು, ಎಲ್ಲಿ ಅಪ್ಲೈ ಆಗುತ್ತೆ, ಹೇಗೆ ಆಗುತ್ತೆ ಅಂತ ಹೇಳುವಂಥದ್ದು. ಸೆಕ್ಷನ್ 2 ಡೆಫಿನೇಷನ್ಸ್ಗಳ ಬಗ್ಗೆ ಹೇಳುತ್ತೆ. ಡೆಫಿನೇಷನ್ಸಲ್ಲಿ ಬಹಳ ಇಂಪಾರ್ಟೆಂಟು ಡಿಕ್ರಿ, ಲೀಗಲ್ ರೆಪ್ರೆಸೆಂಟೇಟಿವ್, ಮೀನ್ ಪ್ರಾಫಿಟ್ಸ್ ಹೇಳುವಂಥದ್ದು ಹಾಗೂ ಪಬ್ಲಿಕ್ ಆಫೀಸರ್ ಅಂತ ಹೇಳುವಂಥ ಒಂದು ಡೆಫಿನೇಷನ್ನು, ಅದು ಬಹಳ ಪ್ರಾಮುಖ್ಯತೆಯಿಂದ ನಾವು ಅದನ್ನು ಓದಬೇಕಾಗತ್ತೆ. ಹಾಗೂ ಡಿಕ್ರಿ, ಜಡ್ಜ್ಮೆಂಟ್, ಆರ್ಡರ್ ಹೇಳುವಂಥ ಡಿಫ್ರೆನ್ಸ್ ಕೂಡ ತಿಳಿಬೇಕಾಗತ್ತೆ. ಹಾಗೆ ಇನ್ನು 3, 4, 5, 6, 7, 8 ಅದೆಲ್ಲ ಅಂಥ ಇಂಪಾರ್ಟೆಂಟ್ ಏನಲ್ಲ. ಕೆಲವೊಂದು ಸಲ ಪೆಕ್ಯುನರಿ ಜ್ಯೂರಿಡಿಕ್ಷನ್ನ ಸೆಕ್ಷನ್ ಯಾವುದು ಅಂತ ಹೇಳಿ ಕೇಳ್ತಾರೆ, ಸೆಕ್ಷನ್ 6 ಅಂತ ಹೇಳಬೇಕು. ಹಾಗೆ ಪೆಕ್ಯುನರಿ ಜ್ಯೂರಿಡಿಕ್ಷನ್ ಸಂಬಂಧಪಟ್ಟ ಹಾಗೆ ನಾವು ಸೆಕ್ಷನ್ 15 ಕೂಡ ನೋಡ್ತೇವೆ. ಸೊ ನೀವು ಸೂಟನ್ನು ಯಾವಾಗಲೂ ಸೂಟ್ ಟು ಬಿ ಇನ್ಸ್ಟಿಟ್ಯೂಟಿಂದ ಲೋಯೆಸ್ಟ್ ಕೋರ್ಟ್ ಕಾಂಪಿಟೆಂಟ್ ಟು ಟ್ರೈ ಇಟ್ ಅಂತ ಹೇಳುವಂಥದ್ದು ಸೆಕ್ಷನ್ 15 ನಾವು ಹೇಳ್ತೇವೆ. ಅದನ್ನು ಹೊರತುಪಡಿಸಿ ಈ 3 ಸೆಕ್ಷನ್ ಏನಿದೆ, ಸೆಕ್ಷನ್ 9, 10, 11 ಬಹಳ ಇಂಪಾರ್ಟೆಂಟ್ ಪ್ರಾವಿಷನ್ಸ್. ಇದು ಸೂಟ್ಸ್ ಆಫ್ ಸಿವಿಲ್ ನೇಚರ್ಗೆ ಸಂಬಂಧಪಟ್ಟದ್ದು ಸೆಕ್ಷನ್ 9. ಸೆಕ್ಷನ್ 10 ಸ್ಟೇ ಆಫ್ ಸೂಟ್ ಅಂತ ಹೇಳ್ತಾರೆ, ಅಥವಾ ರೆಸ್ ಸಬ್ಜುಡೈಸ್ ಅಂತ ಹೇಳುವಂಥದ್ದು. ಸೆಕ್ಷನ್ 11 ರೆಸ್ ಜುಡಿಕೇಟಾ ಅಂತೇಳಿ ಹೇಳ್ತಾರೆ. ಹಾಗೆ ಈ ಸೆಕ್ಷನ್ 13 ಅಂತ ಹೇಳುವಂಥದ್ದು ಯಾವುದಿಲ್ಲ, ಅದು 6 ಸರ್ಕಮ್ಸ್ಟೆನ್ಸ್ಗಳನ್ನ ಕೊಡುತ್ತೆ, ಯಾವ ಸಂದರ್ಭದಲ್ಲಿ ಫಾರಿನ್ ಜಡ್ಜ್ಮೆಂಟು ಕನ್ಕ್ಲೂಸಿವ್ ಆಗೋದಿಲ್ಲ ಅಂತ ಹೇಳುವಂಥದ್ದು. ಅದು ಬಹಳ ಮುಖ್ಯ, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಾನು ಯಾವುದಾದ್ರು ಇಲ್ಲಿ ಹೈಲೈಟ್ ಮಾಡಿದ್ದೇನೆ, ಅದು ಫಾರ್ಮೋಸ್ಟ್ ನೀವು ಮಿಸ್ ಮಾಡದೆ ಓದಬೇಕು ಹೇಳುವಂಥದ್ದು. ಇನ್ನು ಕೆಲವೊಂದೆಲ್ಲ ಇರುತ್ತೆ, ಈಗ ನಾನು 13 ಅಂತ ಹೇಳಿದೆಲ್ಲ, ಅದನ್ನು ಕೆಲವೊಂದ್ಸಲ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ದ್ಯಾಟ್ಸ್ ವೈ ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹಾಗೆ ಈಗ ಸೆಕ್ಷನ್ 15 ನಾವು ಇದು ನೋಡಿ, ಇಲ್ಲಿ ನಾವು ನೋಡುವಂಥದ್ದು ಪ್ರಿಲಿಮಿನರಿ ಪೋರ್ಷನ್ನು ಸೆಕ್ಷನ್ 1ರಿಂದ 8 ಆಗುತ್ತೆ. ಹಾಗೆ ಸೆಕ್ಷನ್ 9ರಿಂದ ಸೆಕ್ಷನ್ 14 ತನಕ ಜ್ಯೂರಿಡಿಕ್ಷನ್ ಆಫ್ ಕೋರ್ಟ್ಸ್ ಆ್ಯಂಡ್ ರೆಸ್ ಜುಡಿಕೇಟಾ ಬಗ್ಗೆ ಇರುವಂಥದ್ದು. ಹಾಗೆ ಸೆಕ್ಷನ್ 15 ಅಪ್ ಟು ಸೆಕ್ಷನ್ 25 ತನಕ ನಾವು ಪ್ಲೇಸ್ ಆಫ್ ಸೂಯಿಂಗ್, ಎಲ್ಲಿ ಕೇಸನ್ನು ಫೈಲ್ ಮಾಡಬೇಕು ಹೇಳುವಂಥದ್ರ ವಿಚಾರದ ಬಗ್ಗೆ ನಾವಿಲ್ಲಿ ಕಾಣ್ತೇವೆ. ಸೊ ಬೇಸಿಕಲಿ ಏನಾಗುತ್ತೆ ಅಂತಂದರೆ, ಈ ಸೆಕ್ಷನ್ 15 ಇಂಪಾರ್ಟೆಂಟು. ಸೆಕ್ಷನ್ 16 ಇಮ್ಮೂವಬಲ್ ಪ್ರಾಪರ್ಟಿ ಸಂಬಂಧಪಟ್ಟ ಸೂಟ್ಗಳನ್ನು ಹಾಕುವಾಗ ಎಲ್ಲಿ ಸೂಟನ್ನು ಫೈಲ್ ಮಾಡಬೇಕು ಅಂತ ಹೇಳುವಂಥ ವಿಚಾರವನ್ನು ನಾವಿಲ್ಲಿ ಕಾಣ್ತೇವೆ. ಎಸ್, ಐ ಹೋಪ್ ಈಗ ನಿಮಗೆ ಇಟ್ಸ್ ವಿಸಿಬಲ್ ಪ್ರಾಪರ್ಲಿ ಅಂತ ಅಲ್ವಾ. ಸೊ ಇದಾದ ನಂತರ ಸೆಕ್ಷನ್ 16, 17, 18, 19, 20 ತನಕನೂ ಸಹ ಇದೆಲ್ಲ ಕೂಡ ಬೇರೆ ಬೇರೆ ವಿಚಾರದಲ್ಲಿ ಹೇಳ್ತಾರೆ. ಎಲ್ಲಿ ಕಾಸ್ ಆಫ್ ಆ್ಯಕ್ಷನು, ಎಲ್ಲಿ ಡಿಫೆಂಡೆಂಟ್ ವಾಸ ಮಾಡ್ತಾನೆ, ಎಲ್ಲಿ ಡಿಫೆಂಡೆಂಟ್ ಕೆಲಸ ಮಾಡ್ತಿದ್ದಾನೆ, ಎಲ್ಲಿ ಹಿ ವರ್ಕ್ಸ್ ಫಾರ್ ಗೇನ್ ಹೇಳುವಂಥ ಬೇರೆ ಬೇರೆ 3-4 ಸಂದರ್ಭಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ. ಮೂವಬಲ್ ಪ್ರಾಪರ್ಟಿ, ಇಮ್ಮೂವಬಲ್ ಪ್ರಾಪರ್ಟಿ, ಪರ್ಸನ್ಸ್ ವಿರುದ್ಧ ಇರುವಂಥದ್ದು ಕೇಸಸ್ಗಳು ಫೈಲ್ ಮಾಡುವಂಥದ್ದು, ಆ ಥರ ಎಲ್ಲ ಹೇಳ್ತಾರೆ. ಸೊ ಅದರಲ್ಲಿ ಫಾರ್ಮೋಸ್ಟ್ ಇಂಪಾರ್ಟೆಂಟು ಸೆಕ್ಷನ್ 16, ಅದರಲ್ಲಿ ತುಂಬ ಸಲ ಕ್ವಶನ್ಗಳನ್ನು ಕೇಳಿದ್ದಾರೆ. ಹಾಗೆ ಒಂದು ವೇಳೆ
ವೇಳೆ ಜೂರಿಡಿಕ್ಷನ್ ಬಗ್ಗೆ ಆಬ್ಜೆಕ್ಷನ್ ಹಾಕೋದಾದರೆ ಯಾವ ಸಂದರ್ಭದಲ್ಲಿ ಹಾಕಬೇಕು, ಹಾಗೆ ಸಪ್ರೇಟ್ ಒಂದು ಸೂಟನ್ನು ಹಾಕಲಿಕ್ಕಿಲ್ಲ ಹೇಳುವಂಥದ್ದೆಲ್ಲ ಇಲ್ಲಿ ಸೆಕ್ಷನ್ 21A ಅಂತ ಹೇಳ್ತಾರೆ. ಇನ್ನು 22 ಇಂದ 25 ತನಕ ಈ ಪೋರ್ಷನ್ ಇದೆಲ್ಲ 22 ಇಂದ 25 ತನಕ ಇರುವಂಥದ್ದು ವಿ ಸಿ ದ್ಯಾಟ್ ಟ್ರಾನ್ಸ್ಫರ್ ಆಫ್ ಸೂಟ್ಸ್ಗಳ ಬಗ್ಗೆ ಇರುವಂಥದ್ದು, ಸೂಟ್ಸ್ಗಳನ್ನು ಹೇಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಅಂತ ಹೇಳಿ. ಅದರಲ್ಲಿ ಜನರಲ್ ಪವರ್ ಸೆಕ್ಷನ್ 24 ಬರುತ್ತೆ. ಜನರಲ್ ಪವರ್ ಆಫ್ ಟ್ರಾನ್ಸ್ಫರ್ ಆ್ಯಂಡ್ ವಿಡ್ರಾವಲಲ್ಲಿ ನಾವು ಕಾಣ್ತೇವೆ. ಹಾಗೆ ಸುಪ್ರೀಂ ಕೋರ್ಟ್ಗೆ ಪವರ್ ಇರುವಂಥದ್ದು ಸೆಕ್ಷನ್ 25 ಇದರ ಬಗ್ಗೆ ನಾವು ನೋಡ್ತೇವೆ. ಸೆಕ್ಷನ್ 22 ಮತ್ತು 23 ಡಿಫೆಂಡೆಂಟ್ ಯಾವಾಗ ಅಪ್ಲೈ ಮಾಡ್ಬೋದು ಸೂಟನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಕೇಳಲಿಕ್ಕೆ ಹೇಳುವಂಥ ವಿಚಾರಗಳು ನಾವಿಲ್ಲಿ ಕಾಣ್ತೇವೆ. ಹಾಗೆ ಸೆಕ್ಷನ್ 26 ಏನು ಹೇಳುವಂಥದ್ದು ಬಹಳ ಇಂಪಾರ್ಟೆಂಟು, ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ಸ್ ಅಂತ ಹೇಳುವಂಥದ್ದು, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು summons to defendant, summons to witnesses. Wait, yes, ಸಮನ್ಸ್ ಟು ಡಿಫೆಂಡೆಂಟ್ಸ್ ಅಂತ ಹೇಳುವಂಥದ್ದು ನಾವೆಲ್ಲಿ ಕಾಣ್ತೇವೆ. ಆರ್ಡರ್ 5 ಕೂಡ ಇದೆ, ಹಾಗೆ ಕನೆಕ್ಟೆಡ್ ಇದು. ಸೊ ಕೇವಲ ಸೆಕ್ಷನ್ 27 ಅಷ್ಟಲ್ಲ, ಆರ್ಡರ್ 5 ಕೂಡ ಓದಬೇಕು. ಹಾಗೆ ಸಮನ್ಸ್ ಟು ವಿಟ್ನೆಸಸ್ ಹೇಳುವಂಥದ್ದು ಸೆಕ್ಷನ್ 31 ನಾವು ನೋಡ್ತೇವೆ. ಅದು ಆರ್ಡರ್ 16 ಅದ್ರ ಬಗ್ಗೆ ನಾವು ಕಾಣ್ತೇವೆ. ಸೊ ಅದೆರಡು ಓದ್ಕೊಳ್ಬೇಕು. ಹಾಗೆ ಇನ್ನು ಪವರ್ ಟು ಆರ್ಡರ್ ಡಿಸ್ಕವರಿ ಆ್ಯಂಡ್ ದಿ ಲೈಕ್ ಅಂತೆಲ್ಲ ಇರುವಂಥದ್ದು ಏನಿದೆಲ್ಲ ಅದೆಲ್ಲ ಆರ್ಡರ್ 11, 12, 13 ಅದೆಲ್ಲ ಬರುವಂಥದ್ದು. ಸೊ ಅದರಲ್ಲಿ ಬರುವಂಥದ್ದು ಪೆನಾಲ್ಟಿ ಫಾರ್ ಡಿಫಾಲ್ಟ್ ಅಂತ ಹೇಳುವಂಥದ್ದು ಏನಿದೆಲ್ಲ ಸೆಕ್ಷನ್ 32 ಅದು ಬಹಳ ಇಂಪಾರ್ಟೆಂಟು. ಅದರಲ್ಲಿ ಒಂದು ವೇಳೆ ತಪ್ಪಿದಲ್ಲಿ ಎಷ್ಟು ಡಿಫಾಲ್ಟ್, ಏನೇನು ರೀತಿ ಡಿಫಾಲ್ಟ್ ಹಾಕ್ಬೋದು ಅಂತ ಹೇಳುವಂಥ ಕ್ವಶನ್ ಕೇಳಿರ್ತಾರೆ. ಸೆಕ್ಷನ್ 32 ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಜಜ್ಮೆಂಟ್ ಡಿಕ್ರಿ ಅದು ಸೆಕ್ಷನ್ 33 ಅಲಾಂಗ್ ವಿತ್ ಆರ್ಡರ್ 10 ಒಟ್ಟಿಗೆ ನಾವು ನೋಡಬೇಕಾಗತ್ತೆ, ಸಾರಿ ಆರ್ಡರ್ 20 ಒಟ್ಟಿಗೆ ನಾವು ನೋಡಬೇಕು. ಸೆಕ್ಷನ್ 33 ಪ್ಲಸ್ ಆರ್ಡರ್ 20 ಜಜ್ಮೆಂಟ್ ಮತ್ತು ಡಿಕ್ರಿಗೆ ಸಂಬಂಧಪಟ್ಟದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇದು. ಹಾಗೆ ಇಂಟ್ರೆಸ್ಟ್ 3 ರೀತಿಯ ಇಂಟ್ರೆಸ್ಟ್ಗಳನ್ನು ಹೇಳ್ತಾರೆ. ನೆಕ್ಸ್ಟ್ ಸೆಕ್ಷನ್ 35 ಕಾಸ್ಟ್ ಕೂಡ ನಾವು ನೋಡೋದಾದರೆ ಆರ್ಡರ್ 20A ಬರುತ್ತೆ. ಬರೀ ಸೆಕ್ಷನ್ 35 ಅಲ್ಲ, 35, 35A, 35B ಬೇರೆ ಬೇರೆ ರೀತಿಯ ಕಾಸ್ಟ್ ಇದೆ. ಮ್ಯಾಕ್ಸಿಮಮ್ ಕೆಲಸದಲ್ಲಿ ಎಷ್ಟು ಕಾಸ್ಟನ್ನು ಹಾಕ್ಬೋದು ಹೇಳುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಸೊ ಇಷ್ಟಾದ ನಂತರ ಎಕ್ಸಿಕ್ಯೂಷನ್ ಹೇಳುವಂಥದ್ದು ವೆರಿ ಲೆಂದಿ ಇದು, ಅದಕ್ಕೋಸ್ಕರ ಐ ಹ್ಯಾವನ್ ಟೇಕನ್ ದಿಸ್, ಅದನ್ನು ಇನ್ನೊಂದು ಇದರಲ್ಲಿ ತಿಳಿಸ್ಕೊಡ್ತೇನೆ. ಸೊ ಎಕ್ಸಿಕ್ಯೂಷನ್ ಹೇಳುವಂಥದ್ದು ಸೆಕ್ಷನ್ 36 ಸೆಕ್ಷನ್ 34 ತನಕ ನಾವು ಕಾಣ್ಬೋದು. ಓಕೆ, ಸೆಕ್ಷನ್ 36 ಸೆಕ್ಷನ್ 74 ತನಕ ಪ್ಲಸ್ ಆರ್ಡರ್ 21. ಸೊ ತುಂಬ ಪ್ರಾವಿಷನ್ಗಳಿರುವಂಥದ್ದು. ಸೊ ಅದನ್ನು ನಾವು ಹಾಗೆ ಇಲ್ಲಿ ಅದನ್ನು ಹಾಗೆ ಇಟ್ಕೊಳ್ಳೋಣ, ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ನೆಕ್ಸ್ಟ್ ಬರುವಂಥದ್ದು ಸೆಕ್ಷನ್ 75 ಹೇಳುವಂಥದ್ದು. ಸೊ ಇಲ್ಲಿ ನೋಡಿ ಇನ್ಸಿಡೆಂಟಲ್ ಪ್ರೊಸೀಡಿಂಗ್ಸ್ ಅಂತ ಹೇಳಿ ನಾವು ಕಾಣ್ತೇವೆ. ಹಾಗೆ ಅದಕ್ಕೆ ತದ್ವಿರುದ್ಧವಾಗಿ ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸ್ ಅಂತ ಹೇಳಿ ಕೂಡ ನಾವು ನೋಡ್ತೇವೆ. ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸ್ ಅಂತ ಹೇಳಿ ಐ ಥಿಂಕ್ ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ. ಅದು ಸೆಕ್ಷನ್ 94, 95 ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸ್. ಇನ್ಸಿಡೆಂಟಲ್ ಪ್ರೊಸೀಡಿಂಗ್ಸ್ ಇಲ್ಲಿ ಸೆಕ್ಷನ್ 75 78 ತನಕ ಕಮಿಷನ್ಸ್ ಬಗ್ಗೆ ಹೇಳುವಂಥದ್ದು, ಯಾವ್ಯಾವ ಸಂದರ್ಭದಲ್ಲಿ ಕಮಿಷನನ್ನು ಇಶ್ಯೂ ಮಾಡ್ತಾರೆ ಹೇಳುವಂಥದ್ದು ಆರ್ಡರ್ 26 ಬರುವಂಥದ್ದು. ಹಾಗೆ ಗೌರ್ಮೆಂಟ್ ವಿರುದ್ಧ ಸೂಟ್ಸ್ಗಳು ಅಥವಾ ಗೌರ್ಮೆಂಟ್ ಸೂಟ್ ಹಾಕೋದಾದರೆ ಏನು ಅಂತ ಹೇಳಿ ಸೆಕ್ಷನ್ 79 82 ತನಕ ಎಲ್ಲ ಸೆಕ್ಷನ್ಗಳು ಇಂಪಾರ್ಟೆಂಟು. ಅಲಾಂಗ್ ವಿತ್ ಆರ್ಡರ್ 27 ನಾವು ಓದಬೇಕಾಗತ್ತೆ. ಪ್ಲಸ್ ಇನ್ನು ಇದೆಲ್ಲ ಸ್ಪೆಷಲ್ ಕೈಂಡ್ಸ್ ಆಫ್ ಸೂಟ್ಸು, ಏಲಿಯನ್ಸ್ ಯಾವಾಗ ಸೂಟನ್ನು ಫೈಲ್ ಮಾಡ್ಬೋದು, ಫಾರಿನ್ ರೂಲರ್ಸು, ಫಾರಿನ್ ಸ್ಟೇಟ್, ಅದಕ್ಕೆಲ್ಲ ಸಂಬಂಧಪಟ್ಟ ಬೇರೆ ಬೇರೆ ಆರ್ಡರ್ಸ್ಗಳೇ ಇವೆ. ಬಟ್ ಅಷ್ಟು ಎಕ್ಸಾಮಲ್ಲಿ ಅಂಥದ್ದು ಕೇಳಿಲ್ಲ, ಸೊ ವಿ ಕ್ಯಾನ್ ಸ್ಕಿಪ್ ದ್ಯಾಟ್. ಹಾಗೆ ಆರ್ಡರ್ ಸೆಕ್ಷನ್ 88 ಹೇಳುವಂಥದ್ದು ಇಂಟರ್ಪ್ರಿಟರ್ ಸೂಟ್, ಅದನ್ನು ನಾವು ಆರ್ಡರ್ 35 ಕೇಳ್ತೇವೆ. ಯಾವ ಸಂದರ್ಭದಲ್ಲಿ ಇಂಟರ್ಪ್ರಿಟರ್ ಸೂಟನ್ನು ಫೈಲ್ ಮಾಡ್ಬೋದು ಹೇಳುವಂಥದ್ದೆಲ್ಲ ಕೂಡ ನಾವು ಅದನ್ನು ನೋಡ್ಬೋದು. ಇನ್ನು ದಿಸ್ ಇಸ್ ಸೆಕ್ಷನ್ 89 ವೆರಿ ವೆರಿ ಇಂಪಾರ್ಟೆಂಟ್. ADR ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಔಟ್ಸೈಡ್ ದ ಕೋರ್ಟ್ ಅಂತ ಹೇಳಿ ನಾವು ಕಾಣ್ತೇವಲ್ಲ, ಅದು ನಮ್ಮ ಇದಕ್ಕೆ ಸಂಬಂಧಪಟ್ಟದ್ದು. ಈ ಲೋಕ್ ಅದಾಲತ್, ಜುಡಿಷಿಯಲ್ ಸೆಟಲ್ಮೆಂಟ್ ಅಥವಾ ಆರ್ಬಿಟ್ರೇಷನ್, ಕನ್ಸಿಲೇಷನ್ ಅದಕ್ಕೆ ರೆಫರ್ ಮಾಡ್ಬೋದು ಅಂತ ಹೇಳಿ. ಅದ್ರ ಜೊತೆಗೆ ಫಸ್ಟ್ ಹಿಯರಿಂಗ್ ಅಂತ ಹೇಳುವಂತಹ ವಿಚಾರವು ಕೂಡ ನಾವು ನೋಡ್ತೇವೆ. ಐ ಥಿಂಕ್ ಆರ್ಡರ್ 10 ಅಲ್ಲಿ ಬರುತ್ತೆ. ಪ್ಲಸ್ ಆರ್ಡರ್ 15 ಕೂಡ ಸ್ವಲ್ಪ ಮಟ್ಟಿಗೆ ಅದ್ರ ರೆಫರೆನ್ಸ್ ಇದೆ. 10A 10B ಅದರಲ್ಲೆಲ್ಲ 10(1)A 10(1)B ಆರ್ಡರಲ್ಲಿ ನಾವು ನೋಡುವಂಥದ್ದು, ಅದ್ರ ಬಗ್ಗೆ ಕೂಡ ರೆಫರೆನ್ಸನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇದೆಲ್ಲ ಸ್ಪೆಷಲ್ ಪ್ರೊಸೀಡಿಂಗ್ಸ್ ಅಂತ ಹೇಳಿ ಹೇಳ್ಬೋದು. ಸೊ ಸೆಕ್ಷನ್ 89 ಆದ ನಂತರ ನಮಗೆ ಬರುವಂಥದ್ದು ಸೆಕ್ಷನ್ 90
ಅಂಥ ಇದು ಇಂಪಾರ್ಟೆಂಟ್ ಅನ್ನಲ್ಲ. ಬಟ್ ಸೆಕ್ಷನ್ 91, 92 ಏನಿದೆಲ್ಲ ಅದ್ರ ಬಗ್ಗೆ ತುಂಬ ಸಲ ಕ್ವಶನ್ಗಳನ್ನು ಕೇಳಿದ್ದಾರೆ. ಸ್ಪೆಷಲ್ ಪ್ರೊಸೀಡಿಂಗ್ಸ್ ಅಂತ ಹೇಳ್ತಾರೆ. ಪಬ್ಲಿಕ್ ನ್ಯೂಸೆನ್ಸ್ ಸಂಬಂಧಪಟ್ಟಾಗೆ ಅಥವಾ ಚಾರಿಟಿಗೆ ಸಂಬಂಧಪಟ್ಟ ಹಾಗೆ ಟ್ರಸ್ಟ್ಗೆ ಸಂಬಂಧಪಟ್ಟ ಸೂಟ್ಸ್ಗಳಿಗೆ ಫೈಲ್ ಮಾಡೋದಾದರೆ ಎಷ್ಟು ಜನ ಇರಬೇಕು, ಅಡ್ವೊಕೇಟ್ ಜನರಲ್ಲು ಅವರ ರೆಫರೆನ್ಸ್ ಎಲ್ಲ ಬರುವಂಥದ್ದು. ಸೊ ದೀಸ್ ಟು ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ನಾವು ನೋಡುವಂಥದ್ದು ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸ್. ಆವಾಗ ಇನ್ಸಿಡೆಂಟಲ್ ಪ್ರೊಸೀಡಿಂಗ್ಸ್ ಅಂತ ಹೇಳಿದಲ್ಲ, ಅದಕ್ಕೆ ತದ್ವಿರುದ್ಧವಾದದ್ದು ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸ್ ಅಂತ ಹೇಳಿ. ಸೊ ಇದರಲ್ಲಿ ಸೆಕ್ಷನ್ 94 ಅಂತ ಹೇಳುವಂಥದ್ದು. ಸೊ ಅದರ ಜೊತೆಗೆ ನಾವು ಅರೆಸ್ಟ್ ಬಿಫೋರ್ ಜಜ್ಮೆಂಟ್, ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್, ಟೆಂಪರರಿ ಇಂಜಂಕ್ಷನ್ನು, ರಿಸೀವರು, ಅದಕ್ಕೆ ಸಂಬಂಧಪಟ್ಟ ಆರ್ಡರ್ 38, ಆರ್ಡರ್ 39, ಆರ್ಡರ್ 40 ಈ 3 ಆರ್ಡರ್ಸ್ಗಳನ್ನು ಓದಲೇಬೇಕು. ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಇದು. ಪ್ಲಸ್ ಕಾಂಪನ್ಸೇಷನ್ ಕೂಡ ಅದ್ರ ಬಗ್ಗೆ ಹೇಳ್ತಾರೆ. ಒಂದು ವೇಳೆ ಏನಾದರೂ ಸುಳ್ಳು ಗ್ರೌಂಡ್ಗಳ ಮೇಲೆ ಈ ರೀತಿ ಇಂಜಂಕ್ಷನ್ ಆರ್ಡರ್ ತೊಗೊಂಡ್ರೆ ಕಾಂಪನ್ಸೇಷನ್ ಎಷ್ಟು ತೊಗೊಳ್ಬೋದು ಅಂತ ಹೇಳುವಂಥದ್ದು. ಅದಾದ ನಂತರ ಸೆಕ್ಷನ್ 96ಇಂದ ಆಯಿತಾ, 96ಇಂದ ಐ ಥಿಂಕ್ 112 ತನಕನೂ ಸಹ ಅಪೀಲ್ಸ್ ಬಗ್ಗೆ ಇದೆ. ಹಾಗೆ ರೆಫರೆನ್ಸ್ ರಿವ್ಯೂ ರೆವಿಷನ್ಗೆ 113, 114, 115 ಅದು 3 ಸೆಕ್ಷನ್ಗಳಿವೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಾವು ಅಪೀಲ್ಸ್ ಒಟ್ಟಿಗೆ ಆರ್ಡರ್ 41, ಆರ್ಡರ್ 42, ಆರ್ಡರ್ 43, ಆರ್ಡರ್ 44, ಆರ್ಡರ್ 45 ಇದೆಲ್ಲ ಕೂಡ ಓದಬೇಕು. ಹಾಗೆ ರೆಫರೆನ್ಸ್ ರಿವ್ಯೂಗೆ ಸಂಬಂಧಪಟ್ಟಾಗೆ ಆರ್ಡರ್ 46, ಆರ್ಡರ್ 47 ಅಂದರೆ ಟೋಟಲ್ ಆರ್ಡರ್ 41ಇಂದ ಆರ್ಡರ್ 47 ತನಕನೂ ನಾವು ಅಪೀಲ್ಸ್ ರೆಫರೆನ್ಸ್ ರಿವ್ಯೂ ತನಕ ನಾವು ಓದಬೇಕಾಗಿರುತ್ತೆ. ಅದನ್ನು ನೋಡಬೇಕು. ಸೊ ಅದನ್ನು ನಾನಿಲ್ಲಿ ಆ ಸೆಕ್ಷನ್ಗಳನ್ನು ತುಂಬ ಎಲಾಬ್ರೇಟ್ ಆಗಿ ಮಾಡಲಿಲ್ಲ. ಪ್ಲಸ್ ಇನ್ನೊಂದು ಏನಂತಂದರೆ ಇದೆಲ್ಲ ಅಂಥ ಇಂಪಾರ್ಟೆಂಟ್ ಅಲ್ಲ. ಲೈಕ್ 1908 CPC ಆಗಿರುವಂಥದ್ದಲ್ಲ, ಆ ಟೈಮಲ್ಲಿ ಜುಡಿಷಿಯಲ್ ಕಮಿಷನರ್ ಅಂತೆಲ್ಲ ಇತ್ತು. ಸೊ ವಿ ಕ್ಯಾನ್ ಸ್ಕಿಪ್ ದಿಸ್. ಇನ್ನು ಹೈಕೋರ್ಟಿಗೆ ಪವರ್ ಇರುವಂಥದ್ದು, ರೂಲ್ಸ್ಗಳನ್ನು ಮಾಡಲಿಕ್ಕೆ ಪವರ್ ಇರುವಂಥ ಸೆಕ್ಷನ್ 122 ಮತ್ತು 125 ಕೂಡ ನಾವು ಹೇಳ್ಬೋದು ಆಯಿತಾ. ರೂಲ್ಸ್ ಅದು ಹೇಗೆ ರೂಲ್ಸ್ ಮಾಡ್ಬೋದು ಹೇಳುವಂಥದ್ದು ವಿಚಾರದ ಬಗ್ಗೆ ಇದನ್ನೆಲ್ಲ ಕೂಡ ನಾವು ಕೆಲವೊಂದು ಸ್ಕಿಪ್ ಮಾಡ್ಬೋದು. ಬಟ್ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ನೋಡಿ, ಮಿಸ್ಲೇನಿಯಸ್ ಅಂತ ಹೇಳುವಂಥ ವಿಚಾರ. ಮಿಸ್ಲೇನಿಯಸ್ ಹೇಳುವಂಥದ್ದು ಅದರಲ್ಲಿ ಸುಮಾರು ಕ್ವಶನ್ಗಳನ್ನು ನಾವು ನೋಡಿದ್ದೇವೆ ಕೇಳುವಂಥದ್ದು. ಸೊ ರೈಟ್ ಫ್ರಮ್ ಸೆಕ್ಷನ್ 132ಇಂದ ಪ್ರಾರಂಭ ಆಗುತ್ತೆ. ಸೊ ಸೆಕ್ಷನ್ 132 ಏನು ಎಕ್ಸೆಂಪ್ಷನ್, ಕೆಲವೊಂದು ಹೆಂಗಸರು ಯಾವಾಗ ಪರ್ಸ್ನಲಿ ಅಪೇರ್ ಆಗಬೇಕಾಗಿಲ್ಲ ಅಥವಾ ಬೇರೆ ವ್ಯಕ್ತಿಗಳು ಯಾವಾಗ ಅಪೇರ್ ಆಗಲಿಕ್ಕೆ ಎಕ್ಸೆಂಪ್ಷನ್ ಕೊಡ್ಬೋದು, ಅಥವಾ ಯಾವ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಲಿಕ್ಕಿಲ್ಲ ಅಥವಾ ಅರೆಸ್ಟ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಅರೆಸ್ಟ್ ಮಾಡಬೇಕು, ಸಿವಿಲ್ ಪ್ರೊಸೆಸಲ್ಲಿ ಯಾರನ್ನು ಅರೆಸ್ಟ್ ಮಾಡಲಿಕ್ಕಿಲ್ಲ, ಅಥವಾ ಇಲ್ಲ MLAsಗಳನ್ನು ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಬಾಡೀಸ್ಗಳನ್ನು ಅರೆಸ್ಟ್ ಮಾಡ್ಬೋದಾ, ಎಕ್ಸೆಂಪ್ಷನ್ ಇದೆಯಾ ಅಂತ ಹೇಳುವಂಥದ್ದೆಲ್ಲ ವಿಚಾರ ಇದೆ. ಇದ್ರ ಮೇಲೆ ಸುಮಾರು ಕ್ವಶನ್ ಕೇಳಿದ್ದಾರೆ. 132 to 135A ಅಂತ ಹೇಳಿ ನಾವು ನೋಡ್ಬೋದು. ಹಾಗೆ ಇನ್ನು ನಾವು ನೋಡುವಂಥದ್ದು ರೆಸ್ಟಿಟ್ಯೂಷನ್ ಹೇಳುವಂಥ ಒಂದು ಸೆಕ್ಷನ್ ಇದೆ, ಸೆಕ್ಷನ್ 144. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ಶ್ಯೂರಿಟಿ ಇದೆ, ಶ್ಯೂರಿಟಿಯ ಲಯಬಿಲಿಟಿ ಎಷ್ಟು ಹೇಳುವಂಥದ್ದು 145 ಕೇಳಿದ್ದಾರೆ. ಒಂದು ವೇಳೆ ಲೀಗಲ್ ರೆಪ್ರೆಸೆಂಟೇಟಿವ್ಸ್ಗಳ ಮೇಲೆ ಪ್ರೊಸೀಡಿಂಗ್ಸ್ನ ಮಾಡೋದಾದರೆ ಅದು ಏನು ಅಂತ ಹೇಳಿ ಸೆಕ್ಷನ್ 146 ಹೇಳ್ತಾರೆ. ಹಾಗೆ ಟೈಮನ್ನು ಎನ್ಲಾರ್ಜ್ ಮಾಡಬೇಕು ಹೇಳುವಂಥದ್ದು ಸೆಕ್ಷನ್ 148. ಹಾಗೆ KVETಗೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ 148A ಯಲ್ಲಿ ನಾವು ನೋಡ್ತೇವೆ. ಹಾಗೆ ಸೆಕ್ಷನ್ 149 ಕೂಡ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಕೋರ್ಟ್ ಫೀ ಡಿಫಿಷಿಯನ್ಸಿ ಆದರೆ ಏನು ಮಾಡಬೇಕು ಹೇಳುವಂಥ ಪ್ರೊಸೀಜರನ್ನು ಹೇಳುತ್ತೆ. ಕೆಲವೊಂದು ಸಲ ಕ್ವಶನ್ಗಳನ್ನು ಕೇಳಿದ್ದಾರೆ. ಇನ್ನು ಸೆಕ್ಷನ್ 151 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಹೆರೆಂಟ್ ಪವರ್ಸ್ ಆಫ್ ದಿ ಕೋರ್ಟ್ ಅಂತ ಹೇಳಿ ನಾವು ನೋಡುವಂಥ ತುಂಬ ಕ್ವಶನ್ಗಳನ್ನು ಕೇಳಿದ್ದಾರೆ. ಪ್ಲಸ್ ಸೆಕ್ಷನ್ 152 ಅಮೆಂಡ್ಮೆಂಟ್ ಆಫ್ ಜಜ್ಮೆಂಟ್, ಡಿಕ್ರಿ ಆರ್ ಆರ್ಡರ್ಸ್ ಇದನ್ನು ನಾವು ನೋಡ್ತೇವೆ. ಅಮೆಂಡ್ಮೆಂಟ್ ಆಫ್ ಡಿಕ್ರಿ, ಅಮೆಂಡ್ಮೆಂಟ್ ಆಫ್ ಪ್ರೀಡಿಂಗ್ಸ್ ಬೇರೆ, ಅಮೆಂಡ್ಮೆಂಟ್ ಆಫ್ ಡಿಕ್ರಿ ಬೇರೆ. ಓಕೆ, ಸೊ ಇಲ್ಲಿ ನಾವು ಕಾಣ್ತೇವೆ. ಪ್ಲಸ್ ಇನ್ನು ಅದಕ್ಕೆ ಸಪ್ಲಿಮೆಂಟಲ್ ಆಗಿರುವಂಥ ಬೇರೆ ಬೇರೆ ರೂಲ್ಸ್ ಇದೆ. ಇನ್ನು 153B ಓಪನ್ ಕೋರ್ಟಲ್ಲಿ ಟ್ರಯಲ್ ಆಗಬೇಕು ಹೇಳುವಂಥ ವಿಚಾರವನ್ನು 153B ಯಲ್ಲಿ ನಾವು ಕಾಣ್ಬೋದು. ಓಕೆ ನೋಡಿ, ಸೊ ಇಷ್ಟು ಕ್ವಿಕ್ಕಾಗಿ ನಾವು ಒಂದು ವೇಳೆ ನಮಗೆ ಸೆಕ್ಷನ್ಗಳು ಸರಿಯಾಗಿ ಅರ್ಥ ಆಗಿದ್ದಿದ್ರೆ ಇಮಿಡಿಯೇಟ್ಲಿ ಪ್ರತಿದಿನ ಒಂದು 10 ನಿಮಿಷನೂ ಬೇಡ ಇದನ್ನೆಲ್ಲ ರಿವೈಸ್ ಮಾಡಲಿಕ್ಕೆ ಆ ಸೆಕ್ಷನ್ಗಳ. ಯಾಕೆಂದರೆ ಎಷ್ಟೋ ಸಲ ವಿಚ್ ಸೆಕ್ಷನ್ ಇಸ್ ದಿಸ್ ಅಂತ ಹೇಳಿ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಇದೇ ಮೆಥಡನ್ನು ನಾವು BNS ಅಥವಾ BNSS, BSAಗೂ, ನ್ಯೂ ಕ್ರಿಮಿನಲ್ ಲಾಸ್ಗೂ ಕೂಡ ಇಂಪ್ಲಿಮೆಂಟ್ ಮಾಡಿದರೆ ಖಂಡಿತವಾಗಿಯೂ ಸುಲಭ ಆಗುತ್ತೆ. ಇನ್ನು ಇದರ ನಂತರ ಇದರಲ್ಲಿ ನಾನು ಎಕ್ಸಿಕ್ಯೂಷನ್ ತಿಳಿಸ್ಕೊಡ್ತೇನೆ, ಅಪೀಲ್ಸ್ ಹಾಗೂ ಆರ್ಡರ್ಸ್ಗಳನ್ನು ತಿಳಿಸ್ಕೊಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಇದೇ ರೀತಿ ಕ್ಲಾಸಸ್ಗಳು ನಿಮಗೆ ಬೇಕಂತಾದರೆ ನಮ್ಮ ಅಭಿಜ್ಞಾ ಲಾ ಸಿರೀಸ್ ಆ್ಯಪ್ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಥವಾ www.abhijnalegal.in ಅಂತ ಹೇಳುವಂಥ ಒಂದು ವೆಬ್ಸೈಟ್ ಇದೆ, ಅಲ್ಲೂ ಕೂಡ ಆ ವೆಬ್ಸೈಟನ್ನು ಓಪನ್ ಮಾಡಿ ಇಲ್ಲಿ ಲಾಗಿನ್ ಅಂತ ಇರುತ್ತೆ. ಈ ಲಾಗಿನ್ ಬಟನನ್ನು ನೀವು ಕ್ಲಿಕ್ ಮಾಡಿದರೆ ಈ ಲಾಗಿನ್ ಬಟನ್ನಲ್ಲಿ ನೀವು ನಿಮ್ಮ ಫೋನ್ ನಂಬರ್ ಹಾಕಿ ಲಾಗಿನ್ ಆಗ್ಬೋದು. ಪ್ಲಸ್ ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಸೊ ಈಗ ಜಸ್ಟ್ ಲೆಟ್ ಮಿ ಶೋ ಯು ವಿತೌಟ್ ಲಾಗಿಂಗ್ ಇನ್. ಇಲ್ಲಿ ಕೋರ್ಸ್ ಇರುತ್ತೆ ಅಲ್ವಾ. ಸೊ 3 months ಕೋರ್ಸ್ ಅಂತ ಹೇಳಿ ನೀವು ನೋಡಿದರೆ ಈ 3 months ಕೋರ್ಸಲ್ಲಿ ಯು ಕ್ಯಾನ್ ಸಿ ದ್ಯಾಟ್ ಈ ಕೋರ್ಸು ಇದಿಷ್ಟಿರುತ್ತೆ. ಸೊ ಆಲ್ರೆಡಿ 39 ವೀಡಿಯೋಸ್ಗಳಿವೆ.
ಅಪ್ಲೋಡ್ ಆಗಿವೆ, ಬಟ್ ಸ್ಟಿಲ್ ನೀವು ರೆಫರ್ ಮಾಡ್ಬೋದು. ಕೆಲವೊಂದು ಸ್ಯಾಂಪಲ್ ಫ್ರೀ ಕಂಟೆಂಟ್ ಇದೆ, ಫ್ರೀ ಕಂಟೆಂಟನ್ನು ನೀವು ನೋಡ್ಬೋದು. 1 ವರ್ಷ ತನಕ ಡ್ಯೂರೇಷನ್ ಇದೆ. ಹಾಗೆ ಇಲ್ಲಿ ಕಂಟೆಂಟ್ ಅಂತ ಇರುತ್ತಲ್ಲ, ಕಂಟೆಂಟಲ್ಲಿ ನೋಡಿದರೆ ಯು ಕ್ಯಾನ್ ಸಿ ದ್ಯಾಟ್ ಬೇರೆ ಬೇರೆ ಹೆಡ್ಡಿಂಗಲ್ಲಿ ವಿ ಆರ್ ಅಪ್ಲೋಡಿಂಗ್ ಸರ್ಟನ್ ವೀಡಿಯೋಸ್. ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತವೆ. ಹಾಗೆ ವಾರದಲ್ಲಿ ಲೈವ್ ಕ್ಲಾಸ್ಗಳು ಕೂಡ ಇರ್ತವೆ. ಸೊ ಲೈವ್ ಕ್ಲಾಸ್ ಈಗ ನಿಮ್ಗೆ ಕಾಣೋದಿಲ್ಲ, ಬಟ್ ಒನ್ಸ್ ಯು ಲಾಗಿನ್ ಲೈವ್ ಕ್ಲಾಸಸ್ ರೆಕಾರ್ಡಿಂಗ್ಸ್ ಅಂತ ಹೇಳಿರುತ್ತೆ, ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು. ಹಾಗೆ ಸಮ್ವೇರ್ ಆಫ್ಟರ್ 10 to 15 days ವಿ ಆರ್ ಆಲ್ಸೋ ಡೆಲಿವರಿಂಗ್ ಒಂದು ಬುಕ್. ಈ ರೀತಿ ಚಾರ್ಟ್ ಫಾರ್ಮೇಟ್ ಇರುವಂಥ ಬುಕ್ಕನ್ನು ಕೂಡ ನಾವು ಡೆಲಿವರಿ ಮಾಡ್ತಿದ್ದೇವೆ. ಸೊ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ತೊಗೊಳ್ಬೋದು, ಜಾಯಿನ್ ಆಗ್ಬೋದು. ಈಗ 2,000 ರೂಪಾಯಿ ಆಫರ್ ಇದೆ. ಸೊ ಆ್ಯಕ್ಚುಲಿ ಇಲ್ಲಿ ಕೂಪನ್ ಕೋಡ್ ಅಂತ ಇದೆಲ್ಲ, ಇಲ್ಲಿ ಅಭಿಜ್ಞಾ ಲಾ ಅಂತ 2,000 ರೂಪಾಯಿ ಆಫ್ ಇದೆ, ಡಿಸ್ಕೌಂಟ್ ಇದೆ. ಸೊ ನೀವು ಅಮೌಂಟ್ ಪೇಯಬಲ್ ಇಲ್ಲಿ ಬೈ ನೌ ಅಂತ ಹಾಕಿದರೆ ವಿಲ್ ಗೆಟ್ ಅಡ್ರೆಸ್, ಕರೆಕ್ಟಾಗಿ ಅಡ್ರೆಸ್ ಹಾಕಬೇಕು. ಅಡ್ರೆಸ್ ಹಾಕುವಾಗ ನೋಡಿ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ, ಸ್ಟೇಟ್ ಅಂತ ಇದೆಯಲ್ಲ ನೀವು ಟೈಪ್ ಮಾಡ್ತೀರಿ. ಸ್ಟೇಟ್ ಅಂತ ಹೇಳಿದ್ರೆ ಟೈಪ್ ಮಾಡಬೇಡಿ, ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಇರುತ್ತೆ. ಈ ಲಿಸ್ಟಲ್ಲಿ ನಮ್ಮ ಕರ್ನಾಟಕ ಅಂತ ಅಥವಾ ಬೇರೆ ರಾಜ್ಯ ಆಗಿದ್ದರೆ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಅದು ತೊಗೊಳ್ಳೋದಿಲ್ಲ. ಅಡ್ರೆಸ್ ಇದನ್ನು ಫುಲ್ ಆಗೋದಿಲ್ಲ. ನೀವು ಕೆಲಸ ಟೈಪ್ ಮಾಡಬೇಡಿ, ಕೆಲವೊಂದಕ್ಕೆ ಮಾತ್ರ ಟೈಪ್ ಮಾಡಲಿಕ್ಕಿರುತ್ತೆ, ಇಲ್ಲೆಲ್ಲ ಟೈಪ್ ಮಾಡಲಿಕ್ಕಿರುತ್ತೆ. ಬಟ್ ಇಲ್ಲಿ ಈ ರೀತಿ ಮಾರ್ಕ್ ಇರುವಾಗ, ಬಟನ್ ಇರುವಾಗ ಯು ನೀಡ್ ಟು ಕ್ಲಿಕ್ ಆನ್ ದ್ಯಾಟ್ ಓನ್ಲಿ. ಆ ಇರುವಂಥ ಆಪ್ಷನ್ಸ್ಗಳೆಲ್ಲ ಯು ಹ್ಯಾವ್ ಟು ಸೆಲೆಕ್ಟ್ ದ್ಯಾಟ್. ಹಾಗೆ ಯಾವುದೇ ರೀತಿ ಇಲ್ಲಿ ಸ್ಪೇಸ್ ಇರಬಾರ್ದು, ಪಿನ್ ಕೋಡ್ ಕರೆಕ್ಟ್ ಇರಬೇಕು. ಬಟ್ ಕೆಲವೊಂದು ಸಲ ಸ್ಪೇಸ್ ಕೊಟ್ಬಿಡ್ತೀರಿ ನೀವು, ನಿಮ್ಗೆ ಗೊತ್ತಿಲ್ಲದೆ ಹೀಗೆ ಸ್ಪೇಸ್ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀರಿ, ಆಗಳು ಕೂಡ ಅದು ತೊಗೊಳ್ಳೋದಿಲ್ಲ. ಇಲ್ಲಿ ಸೇವ್ ಅಂತ ಆಪ್ಷನ್ ತೋರಿಸೋದಿಲ್ಲ. ಓಕೆ ಸೊ ಅದಕ್ಕೋಸ್ಕರ ಸುಮಾರು ಜನ ಈ ರೀತಿ ಪ್ರಾಬ್ಲಮನ್ನು ಅನುಭವಿಸ್ತಾ ಇದ್ದಾರೆ. ಸೊ ಒಂದು ವೇಳೆ ನಿಮಗೆ ಹಾಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಾದರೆ ನಮಗೆ ಈ ನಂಬರ್ ಇದೆಲ್ಲ 9036201870, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅದ್ರ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಡ್ತೇವೆ ಯಾವ ರೀತಿ ಆಲ್ಟರ್ನೇಟಿವ್ ಮೆಥಡಲ್ಲಿ ಹೇಗೆ ನೀವು ಕೋರ್ಸನ್ನು ಎನ್ರೋಲ್ ಆಗ್ಬೋದು ಅಂತ ಹೇಳುವಂಥ ವಿಚಾರವನ್ನು ಕೂಡ ತಿಳಿಸ್ಕೊಡ್ತೇವೆ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನಮ್ಮ ಬುಕ್ಸ್ಗಳು ಕೂಡ ಇವೆ, ಅದು ನಮ್ಮ ಆ್ಯಪಲ್ಲೂ ಇವೆ, ಅಮೆಝಾನಲ್ಲೂ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ಅಪರ್ಣಾ ಭಟ್ ಬುಕ್ಸ್ ಅಂತ ಹೇಳಿ ನೀವು ಟೈಪ್ ಮಾಡಿದರೆ ನಿಮಗೆ ನಮ್ಮ ವೇರಿಯಸ್ ಅವೈಲೇಬಲ್ ಬುಕ್ಸ್ಗಳು ಕೂಡ ಸಿಗ್ತವೆ. ಹಾಗೂ ಇನ್ನು ಸ್ವಲ್ಪ ದಿನದಲ್ಲೇ ಈ ಬುಕ್ಸ್ನ ಕ್ಯಾಟಗರಿಲಿ ಇನ್ನೂ ಹಲವಾರು ಸೊ ನೋಡಿ ಇನ್ನೂ ಈ ಕ್ಯಾಟಗರಿಯಲ್ಲಿ ಇನ್ನೂ ಜಾಸ್ತಿ ಬುಕ್ಸ್ಗಳು ಆ್ಯಡ್ ಆಗ್ತಾ ಇವೆ. ಸೊ ಚೆಕ್ ಮಾಡಿ, ಇಂಟ್ರೆಸ್ಟ್ ಇರೋರು ಖಂಡಿತವಾಗಿಯೂ ತೊಗೊಳ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೊಂದು ರಿವಿಷನ್ ಒಟ್ಟಿಗೆ ನಿಮ್ಮೊಂದಿಗೆ ಹಾಜರಿರ್ತೇನೆ. ಅಲ್ಲಿ ತನಕ ನಮಸ್ತೆ, ಧನ್ಯವಾದಗಳು.